ಕೂಡ ಭಿನ್ನತೆ ಇಲ್ಲದೆ ಸಾಗಿದರೆ ಜೀವನ ಪರಿಪೂರ್ಣವಾಗುವುದು ಎನ್ನುವ ಮಾತನ್ನ ಹೇಳ್ತಕ್ಕಂಥ ಶ್ರೀಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀಗಳಿಗೆ ಕಲ್ಲೋಳಿ ಗ್ರಾಮದಿಂದ ಆಗಮಿಸತಕ್ಕಂಥ ಗುರು ಬಳಗದವರು ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕೆಂದು ಕೇಳಿಕೊಳ್ತೇನೆ. ಕಲ್ಲೋಳಿಯಿಂದ ಆಗಮಿಸತಕ್ಕಂಥ ಒಂದು 4 ಜನ ಭಕ್ತರು ಬಂದು ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕು. ಬೇಗನೆ ಒಂದು 4 ಜನ ಯಾರಾದ್ರೂ ಬಂದು ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಶ್ರೀಯುತ ಭಾಗ್ಯೋದಯ ಮಹಾರಾಜರು ನಮ್ಮ ಯಲಟ್ಟಿಯ ಸಮಸ್ತ ಗುರು ಬಳಗದ ವತಿಯಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲ್ಲೋಳಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರ ವತಿಯಿಂದ ಗೌರವ ಸಮರ್ಪಣೆಯನ್ನ ಅರ್ಪಿಸಿಕೊಳ್ಬೇಕು. ಶ್ರೀ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಚರಿತ್ರೆಯನ್ನ ಬರೆಯುವುದರ ಮೂಲಕ ಸದ್ಗುರುವಿನ ಬಗ್ಗೆ ಎಲ್ಲ ಜನರಿಗೆ ಪರಿಪೂರ್ಣವಾಗಿ ಆ ಜ್ಞಾನದ ಸುದಿಯನ್ನ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಾಗೂ ಈ ವೇದಿಕೆ ಮೇಲೆ ಆಶೀರ್ವಾದವಾಗಿರುವ ಶ್ರೀ ಸದ್ಗುರು ಸಮರ್ಥ ಚೈತನ್ಯ ಮಹಾರಾಜರು ತಮ್ಮೆರಡು ವಾಕ್ಪುಷ್ಪಗಳನ್ನ ಸಲ್ಲಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮತಸ್ತನ್ವಂತಿಃ ದಿವ್ಯೈಃ ಸ್ತವೈಃ ವೇದೈಃ ಸಾಂಗಪದಕ್ರಮೋಪೇತ ಶ್ವೇತೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ನನ್ನ ಆರಾಧ್ಯ ಗುರುಗಳು ಯಲಟ್ಟಿಯ ಸುಕ್ಷೇತ್ರದ ಸದ್ಗುರುಗಳು ಆದಂಥ ಸಮರ್ಥ ಸದ್ಗುರು ನರಸಿಂಹೇಶ್ವರ ಮಹಾರಾಜರ ಅಡಿದಾವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ನನ್ನ ಸದ್ಗುರುಗಳು ಹಿಮಾಲಯ ತಪಸ್ವಿಗಳು ಆದಂಥ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಮಹಾರಾಜರ ಪ್ರೇಮಮಯ ಸದ್ಗುರುಗಳು ಆದಂಥ ನಮ್ಮ ಸುಕ್ಷೇತ್ರ ಹಿಪ್ಪರಿಗೆಯ ಪೀಠಾಧೀಶರು ಆದಂಥ ಹಾಗೂ ನಮ್ಮ ರಾಮಕೃಷ್ಣ ಮಹಾರಾಜರ ಭಕ್ತಿ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀ ಪ್ರಭುಜಿ ಮಹಾರಾಜ್ ಗುರೂಜಿಯವರಿಗೆ ಅವರ ಪಾದಗಳಿಗೆ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಹಾಗೂ ಇಲ್ಲಿಯವರೆಗೆ ಧಾರವಾಡದಿಂದ ಬಂಥ ಪೂಜ್ಯ ಮಹೇಶ್ ಜೋಶಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಅದ್ಭುತವಾಗಿ. ಅದೇ ರೀತಿ ಸುರೇಶ್ ಮಹಾರಾಜರು ಸಹಿತ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಜಮಖಂಡಿಯಿಂದ ಬಂದಂಥ ಹಿರಿಯರು ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ನಿಂಗರಾಜ್ ಮಹಾರಾಜರು ಸಹಿತ ಹೇಳೋರಿದ್ದಾರೆ. ಎಲ್ಲ ಮಹನೀಯರಿಗೆ, ವೇದಿಕೆಯ ಮೇಲೆ ಕೂತಿರುವಂಥ ಎಲ್ಲ ಮಹನೀಯರಿಗೂ ಸಹಿತ ಹಣೆ ಮಣಿದು ಈ ಒಂದು ಯಲಟ್ಟಿ ಸುಕ್ಷೇತ್ರ ಆಗಬೇಕಾದ್ರೆ ಒಂದೇ ಗ್ರಾಮದಿಂದ ಆಗಿಲ್ಲ. ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರದಾದ್ಯಂತ, ಮಹಾರಾಷ್ಟ್ರ ಪಾಸನ್ ಕರ್ನಾಟಕ ಪರ್ಯಂತ ಮಹಾರಾಜರ ಭಕ್ತರಿದ್ದಾರೆ. ಹೀಗಾಗಿ ಅವರೆಲ್ಲರೂ ಸೇರಿದಾಗ ಇದು ಸುಕ್ಷೇತ್ರ ಅಂಥೇಳಿ ಅನಿಸ್ಕೊಂಡದ. ಅವರಿವರೆನ್ನದೇ ಎಲ್ಲ ಗುರು ಬಂಧುಗಳ ಚರಣಗಳಿಗೂ ಸಹಿತ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿನ್ನಿತನ ನಾವು ಮಹಾರಾಜರ ರಾಮಕೃಷ್ಣ ಮಹಾರಾಜ ಸತ್ತ ಅಂತ ತಿಳ್ಕೊಂಡು ನಾನು ಬರೀ ಯಾವುದೇ ತತ್ವಜ್ಞಾನವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಈ ಸಲ ಕೇವಲ ರಾಮಕೃಷ್ಣ ಮಹಾರಾಜರ ಚರಿತ್ರೆಯನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕತ್ತಿದ್ದೀನಿ. ಕಾರಣ ಏನಂದ್ರೆ ಅದು ನನ್ನ ಧರ್ಮದ, ಶಿಷ್ಯನಾಗಿ ಅನುಸರಿಸುವುದು ನನ್ನ ಧರ್ಮದ. ಆ ನಿಟ್ಟಿನೊಳಗೆ ಪ್ರಭುಜಿ ಗುರುಜಿಯವರಿಗೆ ನನಗೆ ವಿನಂತಿ ಮಾಡ್ಕೋತೀನಿ, ಮಹಾರಾಜರ ಒಂದು ಸ್ವಲ್ಪ ಚರಿತ್ರೆ ತಗೋತನ್ರಪ್ಪ ಅಂತ ಹೇಳಿ.
ಯಾಕಂದ್ರೆ ಅವರು ನನಗೆ ಭಾಳ ಅವ್ರ ಪ್ರೇಮ ಅಂದ್ರೆ ಹೆಂಗೆ ಮೊನ್ನೆ ಕುರುಡಕ್ಕೆ ಹೋಗಿದ್ವಿ, ಅಲ್ಲಿ ನರಸಿಂಹೇಶ್ವರ ಫೋಟೋ ಕೊಡ್ಲಿಕ್ಕೆ ಹತ್ತಿದ್ವಿ. ಇದ್ರಾಗ ರಾಮಕೃಷ್ಣ ಫೋಟೋ ಒಂದಿದ್ದಿದ್ರೆ ಎಷ್ಟು ಚಂದ ಆಕಿತ್ತಲ್ಲ ಅಂತ ಅವ್ರು. ಎಷ್ಟು ಪ್ರೇಮ ನೋಡ್ರಿ, ಹಿಂಗೆ ಬೇಕು ನಮಗೆ ಪ್ರೇಮ. ಸದ್ಗುರು ಭಕ್ತಿ ಬೆಳೆಸೋ ಪದ್ಧತಿ ಅದು ಹಿಂಗೆ ಬೇಕು. ಹಿಂಗಿದ್ದ ನಮಗೆ ಆನಂದ ಆಗ್ತದೆ ರೀ. ಹಂಗೇನೆ ಒಣ ಅಂದ್ರೆ ನಮಗೆ ಆನಂದನೇ ಆಗಂಗಿಲ್ಲ. ಆ ನಿಟ್ಟಿನೊಳಗೆ ಮಹಾರಾಜರು ಬಾಲ್ಯ ಲೀಲೆಯನ್ನು ನಿನ್ನೆ ತೊಗೊಂಡಿದ್ದೀವ್ರಪ್ಪ, ಜನ್ಮ ತೊಗೊಂಡಿದ್ದೀವಿ. ಎಲ್ಲ ತೊಗೊಳೋದಾಗಲ್ಲ ಅಂಥೇಳಿ ಒಂದು 2 ಘಟನೆಯನ್ನು ತೊಗೊಂಡು ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಮಹಾರಾಜರು ಹೇಳ್ತಾರೆ ಅವ್ರದ್ದೇ ಪುಣ್ಯತಿಥಿ ಐತಿ, ಅವ್ರು ತೊಗೊಳಕ್ಕೆ ಏನು ಹರ್ಕತ್ತಿಲ್ಲ ಅಂಥೇಳಿ. ಇದು ನನಗೆ ದೊಡ್ಡ ಭಾಗ್ಯ. ಯಾರು ಕೊಡಲ್ಲ ಆದ್ರೂ ಅವ್ರು ಕೊಟ್ಟಾರಾದ್ರೆ ಮುಗಿದು ಹೋತ್ ನಂದ. ಅವ್ರು ಯಾವಾಗ ಹೇಳ್ತಾರೆ ಅವ್ರು ಬಂದ್ ಮಾಡಿಬಿಡ್ತೇನೆ ನಾನು. ಈ ರೀತಿಯಾಗಿ ಮಹಾರಾಜರು ನಿನ್ನಿತನ ನೋಡಿದ್ದೀರಿ, ಮಹಾರಾಜರು ಹೆಂಗೆ ತಪಶ್ಚರ್ಯ ಮಾಡಿದ್ರು ಅಥವಾ ಅವ್ರ ಬಾಲ್ಯವನ್ನು ನೋಡಿದ್ದೀರಿ. ನರಸಿಂಹೇಶ್ವರ ಮಹಾರಾಜರ ಮತ್ತು ರಾಮಕೃಷ್ಣ ಮಹಾರಾಜ ಸಂಬಂಧ ಹೆಂಗಿತ್ತನ್ನ ನೋಡಿದಿರಿ. ಆ ರೀತಿಯಾಗಿ ರಾಮಕೃಷ್ಣ ಮಹಾರಾಜರು ಹೆಂಗೆ ದೇವಭೂಮಿಯ ಹಿಮಾಲಯದಲ್ಲಿ ಪ್ರವೇಶ ಮಾಡಿದ್ರು ಅನ್ನೋದು ನೋಡಿದ್ರಿ. ಆ ಪ್ರಕಾರವಾಗಿ ನೋಡ್ಕೋತ ಹೊರ 1 ತಿಂಗಳಾದ್ರೂ ನನಗೆ ಆಗೋದಿಲ್ಲ. ಆದರೆ ಕೇವಲ ಟೈಮದ ಒಂದು ಅಭಾವದಿಂದ ಕೆಲವೊಂದೇ ಘಟನೆಗಳನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆ ನಿಟ್ಟಿನೊಳಗೆ ಮಹಾರಾಜರು ಹಿಮಾಲಯದೊಳಗೆ ತಪಶ್ಚರ್ಯ ಮಾಡ್ತಾ ಇದ್ದಾಗ ಕಾಳಿ ಮಠದಿಂದ ಗೋಂಡಾರಣ್ಯದೊಳಗೆ ಪ್ರವೇಶ ಆಗ್ತಾರ. ತಪಶ್ಚರ್ಯ ಮಾಡ್ತಾ ಮಾಡ್ತಾ ಆ ಗೋಂಡಾರಣ್ಯದೊಳಗಿಂದ ಅವ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಮದ್ಮಹೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಮಹಾರಾಜರು ಪಂಚ ಕೇದಾರ ಪಂಚ ಬದ್ರಿಯ ಯಾತ್ರೆಯನ್ನು ಮುಗಿಸಿದ್ದಾರೆ. ಇದು ಗೊತ್ತಿಲ್ಲ ನಿಮಗೆ. ಕೇದಾರ್ ಒಂದೇ ಇಲ್ಲ, ಪಂಚ ಕೇದಾರವ. ಬದ್ರಿ ಒಂದೇ ಇಲ್ಲ, ಪಂಚ ಬದ್ರಿಯವ. 5 ಇದಾವ. ಅವನ್ನೆಲ್ಲವೂ ಮುಗಿಸಿದ್ದಾರೆ ಮಹಾರಾಜರು ತಪಶ್ಚರ್ಯ ಕಾಲದೊಳಗೆ. ಆ ನಿಟ್ಟಿನೊಳಗೆ ಮದ್ಮಹೇಶ್ವರದ ಕಡೆ ಹೊಂಟಿದ್ರು. ಆ ಮದ್ಮಹೇಶ್ವರದ ಕಡೆ ಹೊಂಟಾಗ ಹಾಗೇನೆ ಅಲ್ಲಿ ಯಾರಿಗೆ ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ರು ಅಂತಂದ್ರೆ ಕರ್ನಾಟಕದ ಸತ್ತಿ ಊರ್ನರಿಗೆ ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ರು. ಅವ್ರು ಗುರ್ಲಿಂಗ ಎಂಬವ್ರಿಗೆ ಅಲ್ಲಿ ಹೋಗಿ ಆ ಗುರ್ಲಿಂಗ ಅವ್ರಿಗೆ ಭೇಟಿ ಆದಾಗ ಅವ್ರು ಕನ್ನಡನೇ ಮಾತಾಡ್ಲಿಕ್ಕೆ ಹತ್ತಿದ್ರು. ಮಹಾರಾಜರಿಗೂ ಆನಂದ ಆಯ್ತು. ಕನ್ನಡ ಅವ್ರ ಮಾತೃಭಾಷೆನೇ ಇತ್ತು. ಆವಾಗ ಅಲ್ಲಿನೇ ಕೆಲವೊಂದು ದಿವಸ ಉಳ್ಕೋಬೇಕಂತೇಳಿ ವಿಚಾರ ಮಾಡಿದಾಗ ಅಲ್ಲಿ ಹಿಮಾಲಯದೊಳಗೆ ಯಾರು ದಕ್ಷಿಣಾದಿ ಏನು ಬಹಳ ಕೊಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋ ಯಾತ್ರಿಕರೇ ಕಮ್ಮಿರ್ತಾರೆ ಆಗಿನ ಕಾಲದೊಳಗ್ರೆ. ಹಿಂಗಾಗಿ ಅವ್ರು ಏನಂದ್ರು, ಗುರ್ಲಿಂಗ ಅವರು, ಏನಾರ ನೀವು ಅಲ್ಲಿಂದ ಇಲ್ಲಿ ಬಂದಿರಿ, ಏನಾದ್ರು ದಕ್ಷಿಣೆ ಇದ್ರೆ ಕೊಡ್ರಿ ಅಂತ ಹೇಳಿದ್ರು. ಮಹಾರಾಜರು 1 ರೂಪಾಯಿನೂ ತೊಗೊಂಡು ಹೋಗಿದ್ದಿಲ್ಲ. ಹೀಗಾಗಿ ಪತ್ರ ಅಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಪೋಸ್ಟ್ ಆಫೀಸ್ ಮುಖಾಂತರವಾಗಿ ಪತ್ರವನ್ನು ಹಾಕಿದ್ರು ಯಾರು ಗೋವಿಂದರಾಯರಿಗೆ. ಏನಂತ 500 ರೂಪಾಯಿ ಕಳಿಸ್ಕೊಡ್ರಿ ಈ ಅಡ್ರೆಸ್ ಮೇಲೆ ಅಂತ ಹೇಳಿ ಆ ಪ್ರಕಾರ ಪತ್ರ ಹಾಕಿ ಅಲ್ಲೇನೆ ಬಸ್ತಿ ಮಾಡ್ಲಿಕ್ಕೆ ನಿಂತರು. ಆ ಮಹಾರಾಜರ ಎಲ್ಲ ವ್ಯವಸ್ಥೆಯನ್ನ ಆ ಗುರ್ಲಿಂಗ ಪೂಜಾರಿಯವರು ಮಾಡ್ಲಿಕ್ಕೆ ಹತ್ತಿದ್ರು. ಅವಾಗ ಅನೇಕ ವಿಷಯಗಳನ್ನ ಮಹಾರಾಜರು ಆ ಮದ್ಮೇಶ್ವರದೊಳಗೆ ಪ್ರವಚನ ಮುಖಾಂತರ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ತಪಶ್ಚರ್ಯವನ್ನು ಮಾಡ್ತಾ ಇದ್ರು. ಅದರಲ್ಲಿ ಭಕ್ತಿ ಅಂದ್ರೆ ಏನು ಅನ್ನೋ ವಿಷಯವನ್ನ ಬಹಳ ಮಾರ್ಮಿಕವಾಗಿ ಅಲ್ಲಿ ಹೇಳ್ತಾ ಇದ್ರು ಬಂದ ಯಾತ್ರಿಕರಿಗೆ. ಭಕ್ತಿ ಅಂದ್ರ ಭಗವಂತನ ಮೇಲೆ ಭಾವವಿಟ್ಟು ಶ್ರದ್ಧಾಯುಕ್ತರಾಗಿ ವಿಶ್ವಾಸ ಹೊಂದಿ ಪ್ರೇಮ ಮಾಡುವುದಕ್ಕೆ ಭಕ್ತಿ ಎನ್ನುವರು ಅಂತ ಹೇಳ್ತಿದ್ರು ಮಹಾರಾಜರು. ಅದಕ್ಕೆ ಭಾವ ಮತ್ತು ಪ್ರೇಮ ಎರಡೂ ಕೂಡಿದಾಗ ಭಕ್ತಿ ಆಗ್ತದ್ರಿ. ಬರೇ ಪ್ರೇಮ ಅಷ್ಟೇ ಇದ್ದು ಭಾವ ಇಲ್ಲ ಅಂದ್ರೆ ಆಗಂಗಿಲ್ಲ. ಬರೇ ಭಾವ ಇದ್ದು ಪ್ರೇಮ ಇಲ್ಲ ಅಂದ್ರೆ ಆಗಂಗಿಲ್ಲ. ಹೀಗಾಗಿ ಭಾವ ಮತ್ತು ಪ್ರೇಮವನ್ನು ಕೂಡಿಸಿದಾಗ ಭಕ್ತಿ ಆಗ್ತದಪ್ಪ. ಯಾವಾಗ ಸತ್ವಗಳ ಸಂಪನ್ನನಾಗಿ ಆ ಭಕ್ತ ಅಚಲ ವಿಶ್ವಾಸಧಾರಿಯಾಗಿರ್ತಾನೋ ಆವಾಗ ಭಗವಂತನ ಕೃಪಾ ಆಗ್ತತಿ ಅಂತ ಹೇಳ್ತಿದ್ರು ಮಹಾರಾಜರು. ಮಯ್ಯಾವೇಶ ಮನೋಯೇ ಮಾಂ ನಿತ್ಯುಕ್ತ ಉಪಾಸತೆ ಶ್ರದ್ಧೆಯ ಪರ್ಯೋಪೇತಾಹ ತೇವೇ ಯುಕ್ತತಮಾಮತಾಹ. ಈ ರೀತಿಯಾಗಿ ಆ ಮದ್ಮಹೇಶ್ವರದೊಳಗ ತಮ್ಮ ಒಂದು ಪ್ರವಚನ ಮುಖಾಂತರ ಧರ್ಮ ಪ್ರಸಾರವನ್ನು, ಗುರು ಭಕ್ತಿಯ ಪ್ರಸಾರವನ್ನು, ಜೊತೆಗೆ ಈ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾಗ ಮಹಾರಾಜರು ಬೆಳಗ್ಗೆ ಅಲ್ಲಿ 2:30 ಕೇಳ್ತಿದ್ರು. ಅಲ್ಲಿನೂ ಅಷ್ಟೇ ಇಲ್ಲಿನೂ ಅಷ್ಟೇ. ಪ್ರಭುಜಿ ಗುರುಜಿಯವರು 3ಕ್ಕೆ ಹೇಳ್ತಾರೆ ಅವರು. ಹಿಂಗ 2:30 ಹೇಳ್ತಿದ್ರು. ಎದ್ದು ನಾಮಸ್ಮರಣೆ ಮಾಡ್ತಾ ಒಂದು ದಿವಸ ಆ ಮದ್ಮಹೇಶ್ವರದೊಳಗ ನಾಮಸ್ಮರಣೆ ಮಾಡ್ತಾನೆ ಕೂತಾಗ ಏನಾಗ್ತದಪ್ಪ ಅಂದ್ರ ಆ ಮದ್ಮಹೇಶ್ವರದ ವಾತಾವರಣದೊಳಗ ದುಂಡಗಿನ ಆಕಾರದ ಗೋಲಾಕಾರದ ಉಂಡೆಗಳು
ಅವ್ರ ಮುಂದೆ ಕಣ್ಣು ಮುಂದೆ ಹಾದು ಹೋಗ್ತಿರ್ತಾವ, ಒಂದೊಂದೇ 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 ಹೋಗ್ತಿರ್ತಾವ. ಅದನ್ನ ನೋಡಿದವ್ರು ಏನ್ ಮಾಡ್ತಾರಂದ್ರ ಮಹಾರಾಜರಿಗೆ ಇದೇನು ಅಂತ ಹೇಳಿ ವಿಚಾರ ಮಾಡಿದಾಗ ಅಲ್ಲಿನ ಸಾಧುಗಳಿಗೆ ಈ ಗುಂಡಂತ ಗೋಲಾಕಾರದ ನಕ್ಷತ್ರಾಕಾರದ ಗೋಲಾಕಾರದ ಉಂಡೆಗಳು ಏನಪ್ಪಾ ಅಂದ್ರೆ ಸ್ವತಃ ದೇವತೆಗಳಿದ್ದಾರೆ ಅಂತ ಹೇಳಿದ್ರು ಅವರು. ಅವ ದೇವತೆಗಳಿದ್ದಾರೆ ಅಂತ ಹೇಳಿ ಅನ್ಬಿಡ್ದೇನೆ ಅಲ್ಲಿ ಆ ಗುಂಡಾಕಾರದ ಗೋಲಾಕಾರದ ನಕ್ಷತ್ರಾಕಾರದ ಆಕಾರಗಳು ದೇವತೆಗಳ ಸ್ವರೂಪವನ್ನೇ ತಾಳ್ಬಿಟ್ರು. ಅದನ್ನ ನೋಡ್ತಾ ನೋಡ್ತಾ ಇದ್ದಾಗ ಮಹಾರಾಜರು ಎಲ್ಲಿ ಆ ದೇವತೆಗಳಿಗೆ ಕೇಳ್ತಾರೆ, ಎಲ್ಲಿ ಹೊಂಟಿರಿ ನೀವು ಅಂತೇಳಿ, ಎಲ್ಲಿ ಹೊಂಟಿರಿ ಅಂತೇಳಿ ಕೇಳ್ತಾರೆ. ಅವಾಗ ನಾವು ಮದ್ಮಹೇಶ್ವರನ ದರ್ಶನ ತೊಗೊಳಕ್ ಹೊಂಟಿದೀವಿ ಅಂತ ಹೇಳ್ತಾರೆ. ಹಾ ಹೌದಾ ಅಂತೇಳಿ ಅವರು ಕೇಳ್ತಾ ಕೇಳ್ತಾ ಅದ್ರೊಳಗಿಂದ ಒಂದು ದೇವತೆ ಏನ್ ಮಾಡ್ತಾಳಪ್ಪ ಅಂದ್ರೆ ನೀನು ಬರ್ತೀಯೇನೋ ಅಂತ ಕೇಳ್ತಾಳ. ಅದ್ರಾಗಿನ ಒಂದು ದೇವತೆ ನೀನು ಬರ್ತೀಯೇನೋ, ಬಾ ನಮ್ಮ ಜೊತೆಗೆ ಹೋಗೋಣ ಅಂತೇಳಿ. ಅವಾಗ ಮಹಾರಾಜರು ಇನ್ನೇನು ಎದ್ದು ಹೋಗ್ಬೇಕಂತೇಳಿ ಹೇಳ್ತಿರ್ತಾರ. ಅವ ಸ್ವತಃ ನರಸಿಂಹೇಶ್ವರ ಮಹಾರಾಜರು ಅವ್ರ ಭುಜಕ್ಕೆ ಒತ್ತಿ ಹಂಗ ದೇವತೆಗಳು ಕರೀತಾರಂತ ಎದ್ದು ಹೋಗಬೇಡಪ್ಪ ಅಂತೇಳಿ ಕಿವಿ ಒಳಗೆ ಹೇಳ್ತಾರ ಆಕ ತಮ್ಮ ಸ್ವರದಿಂದ. ಕಣ್ಣೆದುರಿಗೆ 400 ಶ್ವೇತ ವಸ್ತ್ರಧಾರಿ ಕನ್ಯೆಯರು ಹೊರಟಿದ್ದರು. ಅದರಲ್ಲಿ ಒಬ್ಬ ಕನ್ಯೆ ಸ್ಮಿತಹಾಸ್ಯದಿಂದ ನಗುತ್ತಾ ಶ್ರೀರಾಮಕೃಷ್ಣರತ್ತ ನಡೆದು ಮುಂದೆ ಸಾಗಿದ್ದಳು. ಕನ್ಯೆಗೆ ರಾಮಕೃಷ್ಣರು ಎಲ್ಲಿ ಹೊರಟಿರುವೆ ಎಂದಾಗ ನಾವು ಶಂಕರನ ಕಡೆಗೆ ಪೂಜೆಗಾಗಿ ಹೊರಟಿರುವೆವು ಎಂದಳು. ಆಗ ರಾಮಕೃಷ್ಣರು ನಾನು ನಿಮ್ಮೊಡನೆ ಬರಬಹುದಾ ಎಂದು ಕೇಳಲು ಬಾ ಎಂದು ಸನ್ನೆ ಮಾಡಿದಳು. ಇನ್ನು ಹೋಗಬೇಕೆನ್ನುವಾಗ ಸಮರ್ಥ ಸದ್ಗುರು ನರಸಿಂಹೇಶ್ವರ ಮಹಾರಾಜರು ರಾಮಕೃಷ್ಣರ ಭುಜದ ಮೇಲೆ ಕೈಯಿಂದ ಒತ್ತಿ ಅವರು ವನ ದೇವತೆಗಳು ಎಂದು ಹೇಳಿ ಸನ್ನೆ ಮಾಡಿ ಹೋಗದಂತೆ ಅಲ್ಲಿಯೇ ತಪಶ್ಚರ್ಯಕ್ಕೆ ಕೂಡಿಸಿಬಿಟ್ಟರು. ಅದಕ್ಕೆ ಹೇಳ್ತಾರ, ಸದ್ಗುರುವಿನ ಜನ್ಮ ನಿರ್ಫಳ, ಸದ್ಗುರುವಿನ ದುಃಖ ಸಕಳ, ಸದ್ಗುರುವಿನ ತಳಮಳ ಜಾಣಾರ ನಾಹಿ. ಜೇರ್ಕರ್ತ ನಾವು ಎಲ್ಲರ ಸದ್ಗುರುನ ಮಾಡ್ಕೊಳ್ಳೋದಾಗ ಆಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಅಷ್ಟಮಹಾಸಿದ್ಧಿಗಳಲ್ಲಿ ಹೋಗಿದ್ದು ಆಡ್ಕೊಂಡು ಕೂತಿದ್ದಾರೆ. ಜೇರ್ಕರ್ತ ನಾವು ಸದ್ಗುರುವನ್ನು ಮಾಡ್ಕೊಳ್ಳೋದಾಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಅಜ್ಞಾನದ ಅನೇಕ ದೇವತೆಗಳನ್ನ ಹಿಡ್ಕೊಂಡು ಕೂತಿದ್ದಾರೆ. ಜೇರ್ಕರ್ತ ನಾವು ಸದ್ಗುರುಗಳನ್ನು ಹಿಡ್ಕೊಳ್ಳಿಲ್ಲ ಅಂದಿದ್ದಂದ್ರ ಆ ಬ್ರಹ್ಮಜ್ಞಾನದ ಹಾದಿಯನ್ನೇ ತೋರಿಸೋದು ನೋಡ್ಲಿಕ್ಕೆ ಸಹಿತ ಕೇಳಲಿಕ್ಕೆ ಸಹಿತ ಶಕ್ಕಿಲ್ಲ. ಜೇರ್ಕರ್ತ ನಾವು ಸದ್ಗುರುಗಳನ್ನು ಹಿಡಿಲಿಲ್ಲ ಅಂದಿದ್ರ ಈ ಜನ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನೋ ಅರಿವೇ ನಿಮಗೆ ಹುಟ್ಟಿದ್ದಿಲ್ಲ. ಅಂಥ ಸದ್ಗುರು ಏನ್ ಮಾಡ್ತಾ ಇದ್ದಾರಪ್ಪ, ನಾವು ಇವೆಲ್ಲ ಬಂಧನಗಳಿಂದ ಹರಿದೊಗೆದು ನಿಜವಾದ ಸಚ್ಚಿದಾನಂದ ಪ್ರಬ್ರಹ್ಮದ ಕಡೆಗೆ ಮಾತ್ರ ಒಯ್ಯೋ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ ಅನ್ನೋದನ್ನ ಈ ಒಂದು ಘಟನೆಯಿಂದ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ. ಯಾರು ಯಾವುದಕ್ಕೂ ಬಂಧನಕ್ಕೆ ಒಳಗಬಾರ್ದು ಅಂತ ಹೇಳಿ ಸದ್ಗುರು ಯಾವತ್ತು ಅವರ ಹಿಂದೆ ಇರ್ತಾರ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಐತಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಲೋಕೇಸ್ಮಿಂದ್ಯುದ ನಿಷ್ಠಾಪುರ ಪ್ರೋಕ್ತಾಮಯನ ಜ್ಞಾನ ಯೋಗಿನ ಸಾಂಖ್ಯಾನ ಕರ್ಮ ಯೋಗಿನ ಯೋಗಿನ. ನೀವು ಸಾಂಖ್ಯ ಯೋಗವನ್ನೇ ಅನುಸರಿಸು ಅಥವಾ ಕರ್ಮ ಯೋಗವನ್ನೇ ಅನುಸರಿಸು, ಆದ್ರೆ ನೀವು ಸದ್ಗುರುಗಳನ್ನು ಮಾತ್ರ ಹಿಡ್ಕೊಳ್ಳೋದನ್ನ ಮಡಿಬೇಡಪ್ಪ. ಈ ಜಗತ್ತಿನೊಳಗಾದ್ರೂ ಹೊರತು ಬೇರೆ ಯಾರ ಕೈಯಾಗೂ ಚಾವಿ ಕೊಟ್ಟಿಲ್ಲ ಭಗವಂತ ಅಂತ ಹೇಳ್ತಿದ್ದಾರೆ. ಏಕ ಗುರು ಏಕ ದೇವ ಕೋಟೇತರಿ ಅಸಾವಾಭಾವ ಭಾವಾರ್ಥಾನಸ್ತಾವ ಸರ್ವಭಾವ ವ್ಯರ್ಥ ಅಂತ ಹೇಳ್ತಿದ್ದಾರೆ. ಒಂದು ಗುರುನೇ ಹಿಡ್ಕೋರಿ, ಒಂದು ದೇವತೆನೇ ಹಿಡ್ಕೋರಿ. ದೇವತೆನ ಹಿಡ್ಕೊಳಕ ಏನಾದ್ರು ನೀವೇನು ದೇವತೆಗಳನ್ನ ನೋಡಿದ್ದೀರನೋ? ಸಾಧ್ಯನೇ ಇಲ್ಲ ನೋಡ್ಲಿಕ್ಕೆ. ಸಾಧನ ಇಲ್ಲದ ಹೊರತು ದೇವತೆಗಳು ಬಂದು ಭೇಟಿ ಆಗಂಗಿಲ್ಲ. ಯಾವಾಗ ಸದ್ಗುರು ಸ್ವತಃ ಪಂಚಮಹಾಭೂತ ಶರೀರವನ್ನು ತಗೊಂಡು ಬಿಡ್ತಿದ್ದಾನ. ಎಂಥ ಅಜ್ಞಾನದ ಕತ್ರಿ ಒಳಗೆ ಸಿಕ್ಕೊಂಡ್ರು ಸಹಿತ ಸದ್ಗುರುವಿನ ಶರೀರವನ್ನ ನೋಡ್ಲಿಕ್ಕೆ ಶಕ್ಯತಪ್ಪ. ಹೀಗಾಗಿನೇ ಕಬೀರ್ ದಾಸರು ಸ್ವತಃ ಗೋವಿಂದ ಭಟ್ರ ಕಡೆ ನಾಮ್ ತಗೊಂಡಾಗ ಸ್ವತಃ ರಾಮ ಮಗ್ಗದ ಮೇಲೆ ರಾಮ ದರ್ಶನ ಕೊಟ್ಟು ಕುಣಿತಿದ್ದ, ಹೆಂಗ್ ಲಾಳಿ ಒಗಿತಿದ್ರು ಹಂಗಂಗ. ಆವಾಗ ಇವನ್ ಯಾರು ಅಂತ ಹೇಳಿ, ಇವನ್ಯಾರು ಬಂದು ಇಲ್ಲಿ ಕುಣ್ಯಾಕತ್ತಾನ ಅಂತ ಹೇಳಿ ಅವ್ರ ಗುರುಗಳ ಕಡೆ ಕೇಳಿದಾಗ ಸ್ವತಃ ನನ್ನ ಆರಾಧ್ಯ ದೇವತಾ ಅಂತ ಹೇಳಿದ್ರು. ಇದು ಗೋವಿಂದ ಭಟ್ರು. ಅವಾಗ ಇಬ್ರು ನಿಂತ್ರವರು, ದೇವತೆ ಮತ್ತು ರಾಮ ಮತ್ತು ಗೋವಿಂದ ಭಟ್ರು. ಅವಾಗ ನೀ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಮೊದಲು ಗುರುಗೆ ನಮಸ್ಕಾರ ಮಾಡ್ತೀನಿ ಅಂದ್ರು. ಕೊಯಿ ಜಾನೆ ಗಜಾನೆ ಹರ
या घट भीतर सोना चांदी, या घट भीतर सोना चांदी, यही है परकन साधु, ये कोई जाने गजानन हारू, साधु हरि बिन जग अंधियाರ. ಜಗ ಹೆಂಗೈತಪ್ಪ, ಅಂಧಕಾರದೊಳಗೆ ಮುಗಿಯದ. ಇದ್ರೊಳಗನ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಕೂತು ನಮ್ಮ ಕೆಲಸವನ್ನು ಮಾಡ್ಲಿಕ್ಕತ್ತಿದ್ದಾರೆ, ಶರೀರವನ್ನು ನಡೆಸ್ಲಿಕ್ಕತ್ತಿದ್ದಾರೆ. ಇದ್ರೊಳಗಿರೋ ದೇವತೆಗಳನ್ನೇ ಅರ್ಥಕೊಳ್ಳದಂತ ಅಜ್ಞಾನಿಗಳಾಗಿ ಕೂತಿದ್ದೇವೆ ನಾವು. ಹೊರಗಿನ ದೇವರ ಕಡೆ, ಹೊರಗಿನ ಜಗತ್ ಕಡೆ ನಾವು ಲಕ್ಷ್ಯ ಕೊಟ್ಟೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಶರೀರ ಭಾವವನ್ನು ನಾವು ಕಳ್ಕೊಳ್ಳಿಕ್ಕೆ ಶಕ್ಯ ಆಗೋದಾಗಿತ್ತಪ್ಪ. ಅಂತ ನಿಟ್ಟಿನೊಳಗ ಅಂಥ ಒಂದು ವಿಕಾಸ ಬುದ್ಧಿ ಒಳಗ ಮಹಾರಾಜರು ಆ ಹಿಮಾಲಯದೊಳಗ ತಪಶ್ಚರ್ಯ ಮಾಡುವಾಗ ಆ ಮದ್ಮೆ ಗೊಂಡಾರ ಊರಿನಿಂದ ಉಚಿ ಮಠ ಕಡೆ ಹೊಂಟಿದ್ರು. ಉಚಿ ಮಠದಿಂದ ಮತ್ತೆ ಹೊಳ್ಳಿ ಮದ್ಮೇಶ್ವರ ಕಡೆ ಬರುವಾಗ ಏನಾಗಿತ್ತಪ್ಪ ಅಂದ್ರ ಸಾಯಂಕಾಲದ 5:30 ಸಮಯವಾಗಿತ್ರಿ. 5:30 ಸಮಯ. ಆ ಉಚಿ ಮಠದಿಂದ 15 ಕಿಲೋಮೀಟರ್ ನಡೆದು ಬಂದಿದ್ರು. ಇನ್ನೇನು ಮದ್ಮಹೇಶ್ವರಕ್ಕೆ ಹೋಗಿ ಕೂಡಬೇಕಾದ್ರ ಇನ್ನು 2 ಕಿಲೋಮೀಟರ್ ಇತ್ತು. ಆದ್ರೆ ಸೂರ್ಯ ಏನ್ ಮಾಡಿದ್ದ, 6 ಗಂಟೆ ಸೂರ್ಯ ನೆತ್ತಿಂದ ಕೆಳಗೆ ಇಳಿದಿದ್ದ. ಅವಾಗ ಬರುವಂತ ಕಿರಿ ದಾರಿಯಲ್ಲಿ ಏನಾಗ್ತದಪ್ಪ ಅಂದ್ರ ಆ ದಾರಿ ಗುಂಟ ಬಂದಾಗ ಅಲ್ಲೊಂದು ಬ್ರಿಡ್ಜ್ ಇರ್ತದ. ಆ ಬ್ರಿಡ್ಜು ಎಲ್ಲ ಕಳ್ಸ್ಕೊಂಡು ಬಿದ್ದಿರ್ತದ. ಕಳ್ಸ್ಕೊಂಡು ಮ್ಯಾಲ ಹಾಕಿದ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಕಳ್ಸ್ಕೊಂಡು ಬಿದ್ದಿರ್ತದ. ಆ ಬ್ರಿಡ್ಜಿಗೆ ಹಾಕಿದ ಒಂದೇ ಒಂದು ಗರ್ಡರ್ ಮಾತ್ರ ಉಳಿದಿರ್ತದ. ಬ್ರಿಡ್ಜಿಗೆ ಹಾಕಿದ ಒಂದೇ ಒಂದು ಎಚ್ ಗರ್ಡರ್ ಮಾತ್ರ ಉಳಿದಿರ್ತದ. ಅವಾಗ ಮಹಾರಾಜರಿಗೆ ಅನಿಸ್ತದ, ಇನ್ನು ನಾ 12 ಕಿಲೋಮೀಟರ್ ಸುತ್ತ ಹಾಕಿ ಆ ಮದ್ಮೇಶ್ವರಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಆಗ್ತದೆ, ಹೆಂಗ್ ಹೋಗ್ಲಿಕ್ಕೆ ಶಕ್ಯದ ಅಂತ ಹೇಳಿ ತಿಳ್ಕೊಂಡು ಆ ಗರ್ಡನ್ ಹಿಡ್ಕೊಂಡೇ ನಾ ಮುಂದೆ ಹೋಗೋಣ ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರ್ರಿ. 100 ಫೂಟ್ ಉದ್ದ ಇರ್ತದ ಅದ ಗರ್ಡರು. ಹೀಗಾಗಿ ಮಹಾರಾಜರು ಒಂದೇ ಗರ್ಡರ್ ಮೇಲೆ 2 ಕೈಯನ್ನು ಹಿಡ್ಕೊಂಡು, ಬಗಲಿಗೆ ಜೋಳಿಗೆಯನ್ನು ಹಿಡ್ಕೊಂಡು, ಕೈಯಲ್ಲಿ ಒಂದು ಕಮಂಡಲ್ಲನು ಎಂಗಲ್, ಆ ಎಂಗಲ್ ಮೇಲೆ ನಿಂತ್ರ ಕೆಳಗ ಎಷ್ಟು 100 ಅಡಿಗಳಷ್ಟು ಕೆಳಗ ನೀರು ಧುಮುಕಿಸ್ತಾ ಇರ್ತದ. 100 ಅಡಿಗಳಷ್ಟು ಕೆಳಗ ನೀರು ಧುಮುಕಿಸ್ತಾ ಇರ್ತದ. ಆ ಎಲ್ಲ ವೈಪರೀತ್ಯ ಒಂದು ಪರಿಸರವನ್ನು ನೋಡಿದಂಥ ಮಹಾರಾಜರು, ನನ್ನ ಪ್ರಾಣ ಹೋದ್ರೂ ಸಹಿತ ನಾನು ಇಲ್ಲಿ ಬಂದಿದ್ದು ನನ್ನ ಪ್ರಾಣದ ಆಸಿದ ಮೇಲೆಲ್ಲ ಈ ಶರೀರ ಉಳಿಸ್ಕೋಬೇಕಂತ ಎಲ್ಲ ಈ ಒಂದು ಸಂದರ್ಭವನ್ನು ಪಾರ್ ಮಾಡ್ಬೇಕಂತೇಳಿ ಧೈರ್ಯದಿಂದ ಆ ಗರ್ಡನ್ ಮೇಲೆ ಆ 2 ಕೈಯನ್ನು ಹಿಡಿದು ಎದಿಯನ್ನು ಗರ್ಡರ್ಗೆ ಹಚ್ತಾರಿ. ಕಾಲನ್ನು ಹಿಂದೆ ತಗೋತಾರ. ಹೆಂಗ ಕಪ್ಪಿ ನಡೀತದಲ್ಲ ಹಂಗ ನಡ್ಕೋತ ಹೊಂಟಾರ್ರಿ ಮಹಾರಾಜರು. ಎಷ್ಟು ಅದ್ಭುತ ನೋಡ್ರಿ ಮಹಾರಾಜರು ಧೈರ್ಯ ಅಂದ್ರೆ ಎಷ್ಟು ಅದ್ಭುತ. ನಾವಿಲ್ಲಿ ಫ್ಯಾನ್ ಗಾಳಿ ಐತಿ, ಊಟ ಸಿಗ್ತೈತಿ, ಫಸ್ಟ್ ಕ್ಲಾಸ್ ಪೆಂಡಾಲ್ ಐತಿ, ಕೂತ್ ಏನ್ ಬೇಕಾದಂತೀವಿ ನಾವು. ಆ ತಪಶ್ಚರ್ಯ ಅಂದ್ರೆ ಹಂಗಿಲ್ಲಪ್ಪ. ಸ್ವತಃ ಭಾವು ಸಾಹೇಬ್ ಮಹಾರಾಜ್ ತಪಶ್ಚರ್ಯ ಮಾಡುವಾಗ 2 ಕಾರಿಕತಿಂದ ತಪಶ್ಚರ್ಯ ಮಾಡಿದ್ರಿ ತಿಳ್ಕೊರಿ. ಬರೀ 2 ಕಾರಿಕತಿಂದ 1 ವರ್ಷ ಗಂಟೆ ತಪಶ್ಚರ್ಯ ಮಾಡಿದ್ರು. ತಪಶ್ಚರ್ಯ ಅಂದ್ರೆ ಪುಕ್ಕಟ್ ಐತ್ರೆ. ನಿಜವಾದ ಹಾದಿ ಒಳಗೆ ಹೋದಾಗ ಅದ್ರ ತಿಳಿತದ. ನದಿ ಒಳಗೆ ಹೋಗಿ ಧುಮ್ಕಿದಾಗ ಗೊತ್ತಲ್ಲ ಅದ್ರ ಆಳ ಏನಂತಿ ಅನ್ನೋದು. ಹೊರಗಿಂದವ್ರಿಗೆ ಏನ್ ಬೇಕಾದ್ ಹೇಳಿದ್ರಿ ಹೆಂಗ್ ಅಂತೀರಿ ನೀವು. ಅಂಥ ಒಂದು ತಪಶ್ಚರ್ಯದ ಆ ಕಠಿಣ ದಾರಿ ಒಳಗ ಮಹಾರಾಜರು ಆ ಕಪ್ಪಿ ನಡೆದಂಗ ಗರ್ಡರ್ ಕಂಬಕ್ಕೆ ಹಚ್ಚಿ ಹೋಗ್ತಿರ್ತಾರ. ಹೀಗೆ ಒಂದೊಂದೇ ಕೈಯನ್ನು ಇಟ್ಕೊಂಡು ಮುಂದೆ ಸಾಕ್ತಾ ಇದ್ದಾಗ 75 ಫೂಟ್ ಹಂಗೇನೆ ಹೋಗ್ತಾರ. 1000 ಅಡಿಗಳಷ್ಟು ತಳದೊಳಗ ನದಿ ಧುಮುಕ್ತಾ ಇರ್ತದ. ಆ ಧುಮುಕುವ ಶಬ್ದ ಮಹಾರಾಜರಿಗೆ ಮೈಯನ್ನು ಮರೆಸಿಬಿಡ್ತದ. ಆ ಧುಮುಕುವ ಶಬ್ದ ಮಹಾರಾಜರಿಗೆ ತಲೆ ತಿರುಗಲಿಕ್ಕೆ ಹತ್ಬಿಡ್ತದ. ಆ ಶಬ್ದದಿಂದ ಆ ಭಯಂಕರವಾದ ಆಳವಾದ ಪ್ರದೇಶ, ಅದರ ಮ್ಯಾಲಿರೋ ಒಂದೇ ಒಂದು ಗರ್ಡರ್ ಕಂಬದ ಮೇಲೆ ನಿಂತು ಬಿಟ್ಟಿದಾರ. ಲೈಟಿಂಗ್ ಕಂಬ ಇರ್ತಾವಲ್ರಿ, ಲೈಟಿಂಗ್ ಕಂಬದಷ್ಟು 4 ಪಟ್ಟು ಹೈಟ್ ಇರ್ತದ. ಅಂಥ ಒಟ್ಟ 75 ಫೂಟ್ ಸಾಗಿರ್ತಾರ. ಆ 75 ಫೂಟ್ ಸಾಗಿದಾಗ ಕೊನೆಗೆ ಮಹಾರಾಜರಿಗೆ ಚಕ್ಕರ್ ಬರ್ಲಿಕ್ಕೆ ಹತ್ತದ. 2 ಕೈಯಿಂದ ಹಿಡಿದಂತ ಒಂದು ಕೈ ಜರ್ಕೊಂಡು ಬಿಡ್ತದ್ರಿ. ಜರ್ಕೊಂಡು ಬಿಡೋನೆ ಎದಿಗೆ ಹಚ್ಚಿದ ಎದಿಗೆ ಏನೈತೆ ಆ ಪಟ್ಟಿ ಬಡಿತದ. ಪಟ್ಟಿ ಬಿಡೋಣ ಹಿಂದಿನ ಕಾಲು ಕೆಳಗೆ ಹೊಳಿ ಬಿಡ್ತದ. ಹಿಂದಿನ ಕಾಲು ಹೊಳ್ಳನ ಶರೀರನ ಕೆಳಗೆ ಬೀಳ್ತದ್ರಿ. ಬರೀ ಒಂದೇ ಕೈ ಮೇಲೆ ನಿಂತಿರ್ತಾರ ಮಹಾರಾಜರು. ಒಂದೇ ಕೈ ಮೇಲೆ ನಿಂತಿರ್ತಾರ್ರಿ. ಎಷ್ಟು ಭಯಂಕರವಾದ ಸ್ಥಿತಿ ಬಂದಿರ್ಬೋದು.
ಅನುತಾಪೆ ಕರಾವಾಚಾಗ ಅಥವಾ ಕರುಣೆ ಭಕ್ತಿ ಯೋಗ ಹೆಂಗೆ ಮಾಡ್ಬೇಕಂದ್ರೆ ಭಕ್ತಿಯನ್ನ ಗಿರಿಮಲ್ಲೇಶ್ವರ ಮಹಾರಾಜರು ಸಹಿತ ಅನುತಾಪದಿಂದ ಮಾಡಿದ್ರು. ಭಕ್ತಿ ಮಾಡಕ್ ಹೋದಯ್ಯ ಎಂದು ಆ ಜೀವನ ಶರೀರವನ್ನು ಸರಳವಾಗಿ ಬಿಡಂಗಿಲ್ಲಪ್ಪ ಭಗವಂತ. ಕೊರಗನಯ್ಯ ಬಣ್ಣವಾಗುವ ನಕ್ಕರ, ಬರೆವನಯ್ಯ ಬಣ್ಣವಾಗುವ ನಕ್ಕರ, ಕೊರದರೆ ಸುಟ್ಟರೆ ಸುಣ್ಣಾಗಿ, ಕೊರದರೆ ಬಣ್ಣಾಗಿ, ಉಳಿದರೆ ಕರ ಹಿಡಿದೆಂತಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂತಹ ಒಂದು ಒಂದೇ ಕೈನಿಂದ ಏನು ಹಿಡಿದ್ರು ಮಹಾರಾಜರು. ಆವಾಗ ಮಹಾರಾಜರು ಹೇಳ್ತಾರ, ಅನುತಾಪದಿಂದ ಆ ಪರಮಾತ್ಮನ ಆ ಭಗವಂತನ ನರಸಿಂಹೇಶ್ವರ ಮಹಾರಾಜರ ಕಡೆ ಲಕ್ಷ್ಯ ಹೋಗ್ತದೆ. ಆ ಲಕ್ಷ್ಯದಲ್ಲಿ ಮಹಾರಾಜರು ತಮ್ಮ ಶರೀರ ಭಾವವನ್ನು ಮರ್ತು ಬಿಡ್ತಾರ. ಸ್ವತಃ ಮನಸ್ಸಿನ ಅನ್ನಿಸ್ತದ, ಜನ್ಮ ದುಃಖಾಚೆ ಅಂಕುರ, ಜನ್ಮ ಶೋಕಾಚೆ ಸಾಗರ, ಜನ್ಮ ಭಯಾಚೆ ಡೋಂಗರ, ಚಳೇನಾಯಸ. ಯಾರು ಜ್ಞಾನಿ ಇದ್ರೇನು, ಯಾರು ಭಕ್ತಿ ಇದ್ರೇನು, ಯಾರು ಸಾಮಾನ್ಯ ಜನ ಇದ್ರೇನು, ಶರೀರದ ಭೋಗ ಬಹಳ ಕೆಟ್ಟ ಐತ್ರಪ್ಪ, ಬಹಳ ಕೆಟ್ಟ ಐತಿ. ಅದ್ರಾಗ ಭಕ್ತಿ ಮಾಡೋದಂತ ಅತಿಶಯ ಕೆಟ್ಟ ಐತಿ. ಅಜ್ಞಾನಿಗಳ ಸಂಘದಲ್ಲಿ ಜ್ಞಾನಿ ಇಲ್ದವ್ರ ಕಡೆ, ಸಾಧನ ಇಲ್ದವ್ರ ಕಡೆ ಭಕ್ತಿ ಮಾಡೋದು ಅದಕ್ಕಿಂತ ಕೆಟ್ಟೈತಿ. ಯಾಕೆ ಹೇಳಕತ್ತೀವಿ ಅಂದ್ರೆ ಸಾಧನ ಮಾಡೋರಿಗೆ ಗೊತ್ತದನ ಎಷ್ಟು ಕಷ್ಟ ಐತಿ ಅನ್ನೋದು. ಸಾಧನ ಮಾಡೋದು ಒಂದು ಸ್ಟೇಜ್ ಸಹಿತ ತಿಳ್ಕೊಳ್ಳೋದಾಗಿಲ್ಲ ಅಂತ ಅಜ್ಞಾನಿಗಳು ಜಗದೊಳಗೆ ತುಂಬಿಕೊಂಡಿದ್ದಾರೆ. ಯಾರು ಸಾಧನ ಮಾಡಕ್ ಹೋಗಿದ್ರು ಸಹಿತ ಗುರುವಿನ ಮ್ಯಾಲ ನಿಷ್ಠೆಯನ್ನು ಮಾತ್ರ ಕಳ್ಕೊಬೇಡ್ರಪ್ಪ. ಪ್ರಾಣ ಸಂಕಟ ಕಾಲ ಬಂದ್ರು ಸಹಿತ ನಾನು ರಾಮಕೃಷ್ಣ ಮಹಾರಾಜ್ ಶಿಷ್ಯ ಇದ್ದೇನೆ ಅಂತೇಳಿ ಎದಿ ತಟ್ಟಿ ಹೇಳ್ರಿ. ಅಂದ್ರೆ ರಾಮಕೃಷ್ಣ ಮಹಾರಾಜ್ ಜಿ, ರಾಮಕೃಷ್ಣ ಮಹಾರಾಜ್ ಜಿ, ನರಸಿಂಹೇಶ್ವರ ಮಹಾರಾಜ್ ಜಿ, ನಾನು ರಾಮಕೃಷ್ಣ ಮಹಾರಾಜ್ ಶಿಷ್ಯ ಇದ್ದೇನೆ ಅಂತ ಎದಿ ತಟ್ಟಿ ಹೇಳ್ರಿ, ಎದಿ ತಟ್ಟಿ ಹೇಳ್ರಿ. ಅಂತ ಅನುತಾಪದಿಂದ ಮಾಡಿದಂಥ ಮುಕ್ತಿಯ ಆ ಫಲವನ್ನ ಎಲ್ಲಟ್ಟಿ ಒಳಗ ತಂದು ನಿಲ್ಲಿಸಿದ್ದಾರೆ. ಎಲ್ಲಟ್ಟಿ ಒಳಗ ಈ ಎಲ್ಲ ಗುರುಬಂಧುಗಳಿಗೆ ಧಾರಾಕಾರವಾಗಿ ಎದ್ದಿದ್ದಾರೆ ಮಹಾರಾಜರು. ಧಾರಾಕಾರ ಏನಾರು ₹1 ಕೇಳ್ಯಾರನ್ರಿ ನಿಮಗೆ ಜ್ಞಾನ ಹೇಳ್ಬೇಕಾದ್ರೆ. ರೂಮ್ ಕೊಡ್ಬೇಕಾದ್ರೆ ಒಂದು ಬಾಡಿಗೆನಾರು ಹಚ್ಚಾರನ್ರಿ. ಊಟ ಕೊಡ್ಬೇಕಾದ್ರೆ ₹100 ಕೊಟ್ಟು ಊಟ ಮಾಡಿ ಅಂತ ಹೇಳ್ಯಾರನ್ರಿ. ಏನ್ರಿ ಅವ್ರು ಮಾಡಿದ ತ್ಯಾಗ ಬರೀ ಸ್ಮರಣೆಗೆ ಬಂದ್ರೆ ಸಾಕು. ಅದ್ರ ಸಂಬಂಧ ಹೇಳಾಕತ್ತೀನಪ್ಪ, ನೀವ್ ಎಲ್ಲೆಲ್ಲಿ ಇದ್ದೀರೋ, ಯಾವ್ಯಾವ ಪರಿಸರದೊಳಗಿದ್ದಾರೋ, ಆಯಾ ಪರಿಸರದೊಳಗೆ ಯಾರ್ಯಾರು ನಾಮ ತಗೊಂಡಿದ್ದಾರೋ ಅವರನ್ನ ಜಾಗೃತ ಇಡ್ಲಿಕ್ಕೆ ಪ್ರಯತ್ನ ಮಾಡಿ, ಅವರನ್ನ ಜಾಗೃತ ಇಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಯಾವ ಮುಖಾಂತರ? ಸತ್ಸಂಗ ಮಾಡೋದ್ರ ಮುಖಾಂತರ ಜಾಗೃತ ಇಡ್ರಿ. ಒಂದು ಮನೆಯೊಳಗ ತಂದೆ ತೀರ್ಕೊಂಡಾದ್ಮೇಲೆ ಮಕ್ಕಳು ತಮ್ಮ ಆ ಮನೆ ಜವಾಬ್ದಾರಿ ತಗೋತಾರ ಇಲ್ಲೋ? ಅಂದ್ರಿ ತಗೋತಾರ ಇಲ್ಲೋ? ತಗೋತಾರ ಅಂದ್ಮೇಲೆ ರಾಮಕೃಷ್ಣ ಶಿಷ್ಯರು ಎಷ್ಟು ಜನ ಇದ್ದೀರಿ ನೀವು? ಒಬ್ಬರೇ 10 ಜನರೇ 100 ಜನರೇ ಜವಾಬ್ದಾರಿ ತಗೋರಿ. ಆಯಾ ಪರಿಸರದೊಳಗೆ ಮಹಾರಾಜರ ಸತ್ಸಂಗವನ್ನು ನಡೆಸಲಿಕ್ಕೆ ನಿಮಗೆ 10 ಜನ ಪರಿಚಯ ಇಲ್ಲ. ಬರೀ ತಿಂಗಳಿಗೆ ಒಂದ್ಸಲ ಸತ್ಸಂಗ ಮಾಡಿ ಮಹಾರಾಜ ವಿಷಯ ವ್ಯಕ್ತಪಡಿಸ್ರಿ. ನಿಮ್ದು ಪುಣ್ಯ ಆಕತ, ಜನ್ಮನೂ ಸಾರ್ಥಕ ಆಕತ. ಮಹಾರಾಜ ಎಷ್ಟೋ ಜನ ಮಠಕ್ಕೆ ಬರ್ಲಿದ್ದವ್ರು ಅದಾರ, ನಾವ್ ತಗೊಂಡು ಹಂಗೆ ಇದ್ದಾರ. ಅವ್ರನ್ನ ಜಾಗೃತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ನಾವು ಸತ್ಸಂಗವನ್ನ ನಾನು ಅನುಸರಿಸಬೇಕಾಗಿದೆ. ಮಹಾರಾಜ ದೇಹ ಇಟ್ಟಾರ ಅಂದ್ಮೇಲೆ 1 ವರ್ಷ ಕಳೆದ್ರು ಎಷ್ಟು ಜನರ ಸತ್ಸಂಗ ಮಾಡಿದ್ರಿ ನೀವು? ಬರೇ ಮನ್ಯಾಗ ಹೋಗಿ ಊಟ ಮಾಡೋದು, ತಿನ್ನೋದು, ಬಜೋದು, ನಾವು ಪೂರ್ತಿ ನಾವು ಭಜನೆ ಮಾಡೋದು. ಮನ್ಯಾಗ ಹಿರಿಯರಿಲ್ಲ, ಕೆಲವೊಂದು ಜನರ ಜವಾಬ್ದಾರಿ ತಗೋಬೇಕು ಬೇಡ. ಎಂಥ ಅಜ್ಞಾನಿಗಳ ಶಿಷ್ಯರಿದ್ದೇವಪ್ಪ ನಾವು ಅನ್ನೋದ್ರ ಇಂಥ ಬ್ರಹ್ಮಜ್ಞಾನಿ ಶಿಷ್ಯರಾಗಿ ಎಂಥ ಅಜ್ಞಾನ ವೃತ್ತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ನಮ್ಮ ಬಾಯಿಂದ ಹೇಳಾಸೇತ ನಾಚಿ ಆಗದ್ ನಮಗ. ಅದಕ್ಕೆ ಆ ನಿಟ್ಟಿನೊಳಗೆ ಯಾರು ಯೋಚನೆ ಮಾಡ್ರಪ್ಪ, ನಾ ಬೈದದ್ದು ಎದ್ರ ಸಲುವಾಗಿ ಅಂದ್ರೆ ನಾನು ಗುರುವಿನ ಭಕ್ತಿ ಬೆಳೆಸೋದು ನನ್ನ ಉದ್ದೇಶದ ಒಂದೇ ಉದ್ದೇಶ. ಇಂಥ ಗುರು ಜಗತ್ತಿನೊಳಗೆ ಎಲ್ಲಿನೂ ಸಿಗೋದಿಲ್ರಿ. ಎಲ್ಲಿ ಇಂಥ ಸಾಧನ ಮಾಡಿದವರು ಎಲ್ಲಿ ಸಿಗಂಗಿಲ್ಲ. ಅಂತ ಗುರುಗಳು ನಿಮಗೆ ಸಿಕ್ಕಿದಾರ, ನಾವು ಅವ್ರ ಶಿಷ್ಯರಾಗಿದ್ದೇವೆ. ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಎದುರಾಗೈತಪ್ಪ ಅಂದ್ರೆ ಅವ್ರ ಕೀರ್ತಿಯನ್ನು ಬೆಳೆಸೋದ್ರಲ್ಲದ.
ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಎದುರಾಗೈತಿ ಅಂದ್ರೆ ಯಾರು ನಾವು ತಗೊಂಡಾರ ಅವರನ್ನು ಜಾಗೃತ ಇಡೋದ್ರಲ್ಲಿ ಅವಶ್ಯದ. ಆ ಜವಾಬ್ದಾರಿಯನ್ನು ಹೆಂಗ ನಿರ್ವಹಿಸಬೇಕಪ್ಪ ಅಂದ್ರೆ ಮಹಾರಾಜ್ ಹೆಂಗ ನಿರ್ವಹಿಸ್ತಿದ್ರು ಅದೇ ಒಂದು ದೃಢ ನಿಶ್ಚಯದಿಂದ ಭಕ್ತಿಯನ್ನು ಪ್ರಚಾರ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೇನೆ ನಾನು. ಆವಾಗ ನರಸಿಂಹೇಶ್ವರ ಮಹಾರಾಜರು ಆ ಎರಡೂ ಕೈಯನ್ನು ಹಿಡಿದಂತ, ಒಂದು ಕೈ ಹೆಂಗಿತ್ತಂದ್ರೆ ಮಹಾರಾಜರ ಪರಿಸ್ಥಿತಿ, ಒಂದು ಕೈಯಲ್ಲಿ ಗರುಡರು ಹಿಡಿದಿರುವ ದೇಹದ ಭಾರವೆಲ್ಲ ಒಂದೇ ಕೈ ಮೇಲೆ ಬೀಳುತ್ತಿತ್ತು, ಇನ್ನೊಂದು ಕೈಯಲ್ಲಿ ಕಮಂಡಲು ಇರುವುದರಿಂದ ಪರಿಸ್ಥಿತಿಯ ಪರಿಣಾಮದಿಂದ ಧೃತಿ ತಪ್ಪಿ ಹೋಯಿತು ಮಹಾರಾಜರಿಗೆ. ಆಗ ಶರೀರವೆಲ್ಲ ಕೆಳಗೆ ಉರುಳಿ ಕೈ ಮಾತ್ರ ಗರುಡರು ಹಿಡಿದಿತ್ತು. ಇನ್ನು ಈ ದೇಹದ ಭರವಸೆ ಬೇಡ ಮಹಾರಾಜ, ಇನ್ನು ಈ ದೇಹದ ಭರವಸೆ ಬೇಡ ಅಂದಾಗ ತರ ಗರುಡರು. ಯಾವರಿಗೆ ಗೊತ್ತೈತ್ರಿ ನಮ್ಮ ಮಹಾರಾಜರು ಏನು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು? ಅದನ್ನ ಹೇಳೋದು ಬೇಡ, ನೀವು ಶಿಷ್ಯರಾಗಿ ಏನ್ ಮಾಡ್ತೀರಿ ಅದನ್ನ ಮಾಡ್ರಿ. ನೀವು ದೇಹದ ಭರವಸೆ ಕಾಯುವುದು ಬೇಡ, ಸರ್ವವು ಸದ್ಗುರುವಿಗೆ ಸಮರ್ಪಣವಾಗಲಿ ಎಂದು ನಿಶ್ಚಯಿಸಿದರು. ಈ ಶೂನ್ಯ ಅತಿರೇಕವಾದಾಗ ಸ್ವತಃ ನರಸಿಂಹೇಶ್ವರ ಮಹಾರಾಜ ಪ್ರಕಟ ಆಗ್ತಾರ್ರಿ. ನೈ ಕಲ್ಯಾಣ ಕಚ್ಚಿದರಿ ತಾತಗಚ್ಚತಿ ಅಂತ ಹೇಳಿ ಯಾವಾಗಲೂ ನನ್ನ ಶಿಷ್ಯನನ್ನ ಅಧೋಗತಿ ಕಳ್ಸಂಗಿಲ್ಲ, ನಾನೇ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಎಂದು ಸ್ವತಃ ಮಹಾರಾಜರು ಗರುಡರ ಮೇಲೆ ಪ್ರಕಟ ಆಗ್ತಾರೆ. ಎಷ್ಟು ಅತ್ಯದ್ಭುತವಾದ ಪ್ರಸಂಗ ನೋಡ್ರಿ. ನನ್ನ ಗುರುವಿಂದು ನರಸಿಂಹೇಶ್ವರ ಮಹಾರಾಜರು 1947 ದೇಹ ಇಟ್ಟಿದ್ರು. ಆದ್ರೆ ಇದು ನಡೆದಂತ ಘಟನೆ 1980ರಲ್ಲಿ ನಡೆದದ. ಬಂದ್ ಮಾಡ್ರಪ್ಪ ನಿಮ್ದು ಮೊಬೈಲ್. ಹೀಗೆ ಮಹಾರಾಜರು ರಾಮಕೃಷ್ಣ ಮಹಾರಾಜರ ಕೈ ಹಿಡಿದು ಮೇಲೆತ್ತಿಕೊಂಡು ಬ್ರಿಡ್ಜ್ ದಾಟಿಸಿದರು. ಆ ಬ್ರಿಡ್ಜ್ ದಾಟಿಸುವಾಗ ಕೆಳಗಿದ್ದ ಮೀನುಗಾರ ಹೇಳ್ತಿದ್ರು ಏನಂತ, ಗಿರ್ ಜಾಯಾಗ ವಾಪಸ್ ಜಾವೋ, ಗಿರ್ ಜಾಯಾಗ ವಾಪಸ್ ಜಾವೋ ಅಂತೇಳಿ ಒದರ್ತಿದ್ರು. ಆದ್ರೆ ಕೈ ಯಾರು ಹಿಡಿದಿದ್ರು? ಸ್ವತಃ ನರಸಿಂಹೇಶ್ವರ ಮಹಾರಾಜರು ಹಿಡಿದಿದ್ರು. ಕೈ ಯಾರು ಹಿಡಿದಿದ್ರಪ್ಪ? ನರಸಿಂಹೇಶ್ವರ ಮಹಾರಾಜರು ಹಿಡಿದಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊರಪ್ಪ. ನಾ ಏನು ಸ್ವಾನುಭವ ವಿಜಯ ತಗೋಬೇಕಂತ ಇದ್ದೆ, ಆದ್ರೂ ಸಹಿತ ಈಗ ಟೈಮದ ಅಭಾವ ಆಗೈತೆ ಕಾಣಿಸ್ತತಿ. ನಾ ಪೂರ್ಣ ವಿರಾಮ ಕೊಡ್ತೀನಿ. ಯಾಕೆ ಸ್ವಾನುಭವ ವಿಜಯ ಈ ಎಷ್ಟು ತಾಸು ಹೇಳಿದ್ರು ಮುಂಜಾಗಿಲ್ಲ ನನಗೆ. ಆದ್ರೆ ಪ್ರಭುಜಿ ಮಹಾರಾಜರು ಇದನ್ನ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವ್ರದೇ ಮಠ ಅದ. ಅವ್ರು ನನ್ನ ಗುರುವಿನ ಬಹಳ ಕಾಸ ಅಂದ್ರೆ ಇಡೀ ಜಗತ್ತು ಅಡ್ಡ ಬಂದ್ರು ರಾಮಕೃಷ್ಣ ಮಹಾರಾಜ ಭಕ್ತಿ ಬೆಳೆಸೋದು ಬಿಡ್ಬೇಡಿ ಅಂತ ಹೇಳ್ಯಾರ ನನಗೆ. ನಿಮ್ಗೆಲ್ಲರೂ ಹೇಳ್ಯಾರ, ನಿಮ್ಗೆಲ್ಲರೂ ಹೇಳ್ಯಾರ ಇಡೀ ಜಗತ್ತೇ ಅಡ್ಡ ಬರ್ಲಿ, ರಾಮಕೃಷ್ಣ ಮಹಾರಾಜ್ ಜೇಂಡಾ ಏರಿಸ್ರಿ ಅಂತ ಹೇಳ್ಯಾರ. ನೀವು ಯಾವ ರೀತಿ ಜೇಂಡಾ ಏರಿಸ್ರಿ? ಸತ್ಸಂಗದ ಮೂಲಕ ಜೇಂಡಾ ಏರಿಸ್ರಿ. ನೀವು ಪರಿಸರದೊಳಗೆ ಜಾಗೃತಿ ಇಡ್ರಿ, ನಾಮಸ್ಮರಣೆ ಮಾಡ್ಕೊಂಡು ನೀವರೇ ಅಧಿಕಾರಿವಂತರಾಗ್ರಿ. ಆ ರೀತಿಯಾಗಿ ನೀವು ಮಹಾರಾಜರ ಭಕ್ತಿ ಕಾರ್ಯಕ್ಕೆ ಕೈಗೂಡೋನು, ಇದನ್ನ ಸಾರ್ಥಕ ಮಾಡೋನು. ಮಹಾರಾಜರ ಭಕ್ತಿಯನ್ನ ಅವ್ರಿರೋತನ ನರಸಿಂಹೇಶ್ವರ ಮಹಾರಾಜ ಭಕ್ತಿಯನ್ನು ಬೆಳೆಸಿದ್ರು. ಅವ್ರಿರೋತನ ಯಾರ ಭಕ್ತಿಯನ್ನು ಬೆಳೆಸಿದ್ರು? ಈಗ ಅವ್ರ ದೇಹ ಇಟ್ಟ ಮೇಲೆ ಅವರ ಭಕ್ತಿಯನ್ನು ಯಾರು ಬೆಳೆಸ್ಬೇಕ್ರಿ? ಅನ್ರಿ ನಾವು ಬೆಳೆಸ್ತೇವೆ, ನಾವು ರಾಮಕೃಷ್ಣ ಮಹಾರಾಜರ ಭಕ್ತಿ ಬೆಳೆಸ್ತೇವೆ ಅನ್ರಿ. ಜೈಕಾರ ಹಾಕ್ರಿ ಮಹಾರಾಜ ಮೇಲೆ. ಹೆಂಗ್ ಜೈಕಾರ ಬೀಳ್ಬೇಕ? ರಾಜಾದಿರ ಶ್ರೀರಾಮಕೃಷ್ಣ ಮಹಾರಾಜ್ ಕಿ ಜೈ. ಈ ಶಬ್ದದಲ್ಲಿ ನಿಂತು ನಡೆಯುತ್ತೇನೆ. ನಿಮ್ಮಿಂದ ನಾ ಪಡೆದ ಹೊಸ ಗುಟ್ಟುಗಳ ನೀವು ಕಲಿಸಿದ್ದೀರಿ. ತಲೆ ಎತ್ತಿ ನಿಲ್ಲುವುದನ್ನ, ಕೊಳೆಗಳಿಗೆ ಜಗದೆ ನಿರ್ಭಯವಾಗಿ ನಡೆಯುವುದನ್ನ ನೀವು ಕಲಿಸಿದ್ದೀರಿ. ನನಗೆ ತಲೆ ಎತ್ತಿ ನಿಲ್ಲುವುದನ್ನ, ಕಿರುಕೊಳಗಳಿಗೆ ಜಗದೆ ನಿರ್ಭಯವಾಗಿ ನಡೆಯುವುದನ್ನ, ಸದ್ದಿರದೆ ಬದುಕುವುದನ್ನ, ಅಂತಹ ಸಾರ್ಥಕ ಬದುಕನ್ನ ನಡೆಸುತ್ತಿರುವ ಶ್ರೀ ಚೈತನ್ಯ ಮಹಾರಾಜರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ